ನಮಸ್ತೆ ಇವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ಈ ಇಂಪಾರ್ಟೆಂಟ್ ಪ್ರಾಬ್ಲಮ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಫಸ್ಟ್ ವಿಡಿಯೋದಲ್ಲಿ ನಾನು ಯಾರೆಲ್ಲ ಬಿಗ್ನರ್ಸ್ ಇದ್ದಾರೋ ಫಸ್ಟ್ ನಾನು ಸಜೆಸ್ಟ್ ಮಾಡೋದೇನೆಂದರೆ ಫಸ್ಟ್ ವಿಡಿಯೋ ನೋಡಿ. ಓಕೆ, ಅಲ್ಲಿ ಜನರಲ್ ಫಾರ್ಮುಲಾ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸಮ್ ಬೇಸಿಕ್ ಫಾರ್ಮುಲಾಸ್ ನಾವು ಫೋರಿಯರ್ ಸೀರೀಸಲ್ಲಿ ಏನೆಲ್ಲ ಬೇಸಿಕ್ ಇಂಟಿಗ್ರೇಷನ್ ಫಾರ್ಮುಲಾಸ್ ಯೂಸ್ ಮಾಡ್ತೀವಿ ಅವೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫಸ್ಟ್ ಆ ವಿಡಿಯೋನ ನೋಡಿ, ಮತ್ತು ಈ ವಿಡಿಯೋಸ್ನ ನೋಡಿ ನಿಮ್ಗೆ ತುಂಬ ಈಸಿಯಾಗಿ ಇನ್ನೂ ಅರ್ಥ ಆಗುತ್ತೆ, ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ, ನಿಮಗೆ ಬೇಸಿಕ್ಸ್ ಗೊತ್ತಿದ್ದರೆ ಇಲ್ಲಿ ಕಂಟಿನ್ಯೂ ಆಗ್ಬೋದು, ನೋ ಪ್ರಾಬ್ಲಮ್. ಇಲ್ಲಿ ಫೋರಿಯರ್ ಸೀರೀಸಲ್ಲಿ ಈ ಪ್ರಾಬ್ಲಮ್ನ ನಾವು ಡಿಸ್ಕಸ್ ಮಾಡ್ತಾಯಿದ್ದೀವಿ. ಓಕೆ, ನಿಮಗೆ ನೋಟ್ಸ್ ಏನಾದರೂ ಬೇಕು ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ BTech ಮ್ಯಾಥ್ BSc MSc ಮ್ಯಾಥ್ ಅಂತ ಇರುತ್ತೆ. ಅದನ್ನು ನೀವು ಟೆಲಿಗ್ರಾಮಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಅಲ್ಲಿ ಸರ್ಚ್ ಮಾಡಿ ನೀವು ಅಲ್ಲಿಂದ ನೀವು ನೋಟ್ಸ್ನ ಡೌನ್ಲೋಡ್ ಮಾಡ್ಕೊಬೋದು. ಓಕೆ, ಇವಾಗ ಈ ಫಂಕ್ಷನ್ಗೆ ನಾವು ಫೋರಿಯರ್ ಎಕ್ಸ್ಪ್ಯಾನ್ಷನ್ನ ಫೈಂಡ್ ಔಟ್ ಮಾಡೋಣ. ಫಸ್ಟು ಫಾರ್ಮುಲಾ f(x) = a0/2 ಪ್ಲಸ್ ಸಮೇಷನ್ n = 1 to infinity an cos nx ಬರುತ್ತೆ, ಪ್ಲಸ್ ಸಮೇಷನ್ n = 1 to infinity bn sin nx. ಇದನ್ನು ಈಕ್ವೇಷನ್ ನಂಬರ್ 1 ಅಂತ ತಗೊಳ್ಳಿ. ಇವಾಗ ನಾವೇನು ಫೈಂಡ್ ಔಟ್ ಮಾಡಬೇಕಂದ್ರೆ a0 ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು, an ವ್ಯಾಲ್ಯೂ bn ವ್ಯಾಲ್ಯೂ, ಈ ಮೂರು ನಾವು ಫೈಂಡ್ ಔಟ್ ಮಾಡಬೇಕು ಇವಾಗ. ಓಕೆ, ಫಸ್ಟ್ a0 ಫೈಂಡ್ ಔಟ್ ಮಾಡೋಣ. a0 ವ್ಯಾಲ್ಯೂ ಫಾರ್ಮುಲಾ ಏನಂದರೆ 1/π ಇಂಟಿಗ್ರೇಷನ್ a to b f(x) dx. ಇಲ್ಲೊಂದು ಗಮನಿಸಿ, ನಾನು ಡೈರೆಕ್ಟಾಗಿ ಈ ಫಾರ್ಮುಲಾ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಇವಾಗ ಇದರಲ್ಲಿ a ವ್ಯಾಲ್ಯೂ ಇದು b ವ್ಯಾಲ್ಯೂ, ಇದು ಡಿಫ್ರೆನ್ಸ್ ಏನಾಗುತ್ತೆ ನಮಗೆ b - a = 2π ಬರುತ್ತೆ. ಓಕೆ, ನಿಮಗೆ ಈ ಡಿಫ್ರೆನ್ಸ್ 2π ಬಂದರೆ ಡೈರೆಕ್ಟಾಗಿ ಈ ಫಾರ್ಮುಲಾ ನೀವು ಯೂಸ್ ಮಾಡ್ಬೋದು. ಇಲ್ಲಿ ಅರ್ಥ ಆಯ್ತಲ್ಲ. ಇವಾಗ a0 = 1/π ಇಂಟಿಗ್ರೇಷನ್ 0 to 2π f(x) ವ್ಯಾಲ್ಯೂ ಏನು e⁻⁻x dx. ಓಕೆ, ನಾನು ಆಲ್ರೆಡಿ ಇಂಟಿಗ್ರೇಷನ್ ನಿಮಗೆ ಫಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಇಂಟಿಗ್ರೇಷನ್ ಫಾರ್ಮುಲಾಸು ಇಂಟಿಗ್ರೇಷನ್ ಆಫ್ e⁻⁴ax ಇದ್ದರೆ e⁻⁴ax dx ಇದೆ. ಅದು ಫಾರ್ಮುಲಾ ಏನಂದರೆ e⁻⁴ax/a ಅಂತ ಬರೀಬೋದು. ಓಕೆ, ಇದ್ರಿಗೆ ಇಂಟಿಗ್ರೇಷನ್ ಅಪ್ಲೈ ಮಾಡಿದರೆ 1/π e⁻⁻x/a ಪ್ಲೇಸಲ್ಲಿ -1 ಇದೆ, -1 ಅಂತ ಬರ್ಕೊಳ್ಳಿ ಡಿನಾಮಿನೇಟರಲ್ಲಿ. ಲಿಮಿಟ್ಸ್ ಏನು 0 to 2π. ಕ್ಲಿಯರಾ? ಇವಾಗ ಲಿಮಿಟ್ಸ್ ಅಪ್ಲೈ ಮಾಡಿದ್ದೀವಿ ಅಂದ್ಕೊಳ್ಳಿ, ನಮಗೇನು ಬರುತ್ತೆ 1/π -e⁻⁻2π ಮೈನಸ್ ಆಲ್ರೆಡಿ ಇಲ್ಲೊಂದು ಮೈನಸ್ ಇದೆಯಲ್ಲ, ಈ ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ ಲೋವರ್ ಲಿಮಿಟ್ ಎಕ್ಸ್ ಪ್ಲಸ್ಸಲ್ಲಿ 0 ಪುಟ್ ಮಾಡಿದರೆ e⁻0 ವ್ಯಾಲ್ಯೂ ಏನು 1. ಓಕೆ, 1 ಅಂದರೆ ನಮ್ಗೆ ಫೈನಲಾಗಿ a0 ವ್ಯಾಲ್ಯೂ ಏನು 1 - e⁻⁻2π/π. ಇದು ನಮಗೆ a0 ವ್ಯಾಲ್ಯೂ ಆಗುತ್ತೆ. ಇದು ಕ್ಲಿಯರ್ ಅಲ್ಲ. ನೆಕ್ಸ್ಟ್ ನಾವು an ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಣ. an ಫಾರ್ಮುಲಾ ಏನು 1/π ಇಂಟಿಗ್ರೇಷನ್ a to b f(x) cos nx dx. ಇದು ಫಾರ್ಮುಲಾ ನಮಗೆ. an = 1/π, a ವ್ಯಾಲ್ಯೂ 0, b ವ್ಯಾಲ್ಯೂ 2π, f(x) ವ್ಯಾಲ್ಯೂ ಏನು e⁻⁻x cos nx dx. ಆಲ್ರೆಡಿ ಇದ್ರಿಗೆ ನಾನು ಫಾರ್ಮುಲಾ ಹೇಳಿದ್ದೀನಿ ಫಸ್ಟ್ ವೀಡಿಯೋದಲ್ಲಿ. ಏನು ನಮಗೆ ಫಾರ್ಮುಲಾ ನೋಡಿ, ಯಾವಾಗಾದರೂ ಇಂಟಿಗ್ರೇಷನ್ e⁻⁴ax cos bx ಇದ್ದರೆ, ಇಲ್ಲಾಂದರೆ e⁻⁴ax sin bx ಇಂಟಿಗ್ರೇಷನ್ ಕೇಳಿದರೆ ಡೈರೆಕ್ಟಾಗಿ ನೀವು ಈ ಒಂದು ಫಾರ್ಮುಲಾನ ಯೂಸ್ ಮಾಡಿ. ಓಕೆ, ಇದನ್ನು ಹೆಂಗೆ ನೆನಪಿಟ್ಕೊಳ್ಬೋದು ಅನ್ನೋದು ಕೂಡ ನಾನು ಫಸ್ಟ್ ವೀಡಿಯೋದಲ್ಲಿ ನಿಮಗೆ ಟ್ರಿಕ್ ಹೇಳ್ಕೊಟ್ಟಿದ್ದೇನೆ. ನೋಡಿ ಒಂದ್ಸಲ ವೀಡಿಯೋನ. ಓಕೆ, ಫಸ್ಟ್ ವೀಡಿಯೋ ನೋಡಿ, ನಿಮ್ಗಿನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ, ಇವಾಗ ಇದರಲ್ಲಿ a ವ್ಯಾಲ್ಯೂ ಏನು, a ವ್ಯಾಲ್ಯೂ -1, b ವ್ಯಾಲ್ಯೂ ಏನು n. ಫಾರ್ಮುಲಾ ಅಪ್ಲೈ ಮಾಡಿದರೆ n = 1/π. ಓಕೆ, e⁻⁻x/(-1² + n²). ಓಕೆ, ನೆಕ್ಸ್ಟ್ ನಮಗೆ -cos nx ಪ್ಲಸ್ n × sin nx. ಓಕೆ, ಲಿಮಿಟ್ಸು 0 to 2π. ನಾನು ಜಸ್ಟ್ ಈ ಫಾರ್ಮುಲಾ ಅಪ್ಲೈ ಮಾಡಿದ್ದೀನಿ ಅಷ್ಟೇ. ಓಕೆ, ನೋಡ್ಕೊಳ್ಳಿ ಒಂದು ಸಲ. ಓಕೆ, ನೆಕ್ಸ್ಟ್ ಇದನ್ನು ಅಪ್ಪರ್ ಲಿಮಿಟು ಲೋವರ್ ಲಿಮಿಟ್ ಪುಟ್ ಮಾಡಿ, ಎಕ್ಸ್ ಪ್ಲೇಸಲ್ಲಿ 2π ಪುಟ್ ಮಾಡಿ, ಏನು ಬರುತ್ತೆ ನಮಗೆ an = 1/π e⁻⁻2π/1 + n².
ಓಕೆ, ಎಕ್ಸ್ ಪ್ಲೇಸಲ್ಲಿ 2π ಪುಟ್ ಮಾಡಿದ್ದೀನಿ. ನಾನು ಆಲ್ರೆಡಿ ಹೇಳಿದ್ದೀನಿ ಕಾಸ್ 2n ಪೈ ವ್ಯಾಲ್ಯೂ ಏನಾಗುತ್ತೆ ನಮಗೆ 1 ಅಂತ. ಓಕೆ, ಅದೇ ಸಿಮಿಲರ್ಲಿ ಸೈನ್ n ಪೈ ಏನಾಗುತ್ತೆ 0. ಅದಕ್ಕೆ ಸೈನ್ 2n ಪೈ ತೊಗೊಂಡ್ರೂ ಅದ್ರ ವ್ಯಾಲ್ಯೂ 0. ಅಂದರೆ n ಹತ್ರ ನೀವು 2π 3π ಎಷ್ಟೇ ತಗೊಳ್ಳಿ ಅದ್ರ ವ್ಯಾಲ್ಯೂ ಅಷ್ಟು 0 ಬರುತ್ತೆ. ಸಿಮಿಲರ್ಲಿ ಕಾಸ್ 2n ಪೈ ವ್ಯಾಲ್ಯೂ 1. ಅದೇ ನೀವು ಈವನ್ ನಂಬರ್ ತೊಗೊಂಡ್ರೆ -1 ಬರುತ್ತೆ. ಜನರಲಾಗಿ ಬರೀದರೆ ಕಾಸ್ ಆಫ್ n ಪೈ = -1 ಟು ದ ಪವರ್ ಆಫ್ n. ಅದೇ ಈವನ್ ನಂಬರ್ಸ್ ಅಂದರೆ 2, 4, 6 ಇಂಥ ನಂಬರ್ಸ್ ತೊಗೊಂಡ್ರೆ ಅದ್ರ ವ್ಯಾಲ್ಯೂ 1 ಬರುತ್ತೆ. ಅದೇ ಆಡ್ ನಂಬರ್ಸ್ ತೊಗೊಂಡ್ರೆ 1, 3, 5 ಇಂಥ ನಂಬರ್ಸ್ ತೊಗೊಂಡ್ರೆ -1 ಬರುತ್ತೆ. ಓಕೆ, ಇವಾಗ ಇಲ್ಲಿ ಅಪ್ಲೈ ಮಾಡಿದರೆ ನಮಗೇನು ಬರುತ್ತೆ, ಇದು -1 ಬರುತ್ತೆ. ಎಕ್ಸ್ ಹತ್ರ 2π ಪುಟ್ ಮಾಡಿದರೆ 2n ಪೈ ಅಂದರೆ -1. ಸೈನ್ ವ್ಯಾಲ್ಯೂ ಏನಾಗುತ್ತೆ 0 ಆಗುತ್ತೆ. ಓಕೆ, -1 ಇದು. ಮತ್ತು ಲೋವರ್ ಲಿಮಿಟ್ ಮೈನಸ್ ಈ ಎಕ್ಸ್ ಪ್ಲೇಸಲ್ಲಿ 0 ಪುಟ್ ಮಾಡಿದರೆ e⁻0 ವ್ಯಾಲ್ಯೂ 1/1 + n². ಮತ್ತು ಓಕೆ, ಕಾಸ್ 0 ವ್ಯಾಲ್ಯೂ ಎಷ್ಟು 1 -1. ಓಕೆ, ನೆಕ್ಸ್ಟು ಎನಿವೇ ಸೈನ್ 0 ವ್ಯಾಲ್ಯೂ ಎಷ್ಟು 0. ಇದು 0 ಆಗುತ್ತೆ. ಇಲ್ಲೂ -1 ಬರುತ್ತೆ, ಇಲ್ಲಿ ಮೈನಸ್ ಇದೆ. ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ. ಓಕೆ, ಇವಾಗ ಎರಡು ಟರ್ಮ್ಸ್ನಿಂದ ನಾವು ಡಿನಾಮಿನೇಟರಲ್ಲಿ ನಾನು 1 + n² ಕಾಮನ್ ತೆಗಿಬೋದು. ಆ ಕಾಮನ್ ತಗೊಂಡ್ರೆ ನಮಗೆ ನ್ಯೂಮರೇಟರಲ್ಲಿ ಏನು ಮಿಕ್ಕುತ್ತೆ 1 - e⁻ -2π ಬರುತ್ತೆ. ಇದು ನಮಗೆ an ವ್ಯಾಲ್ಯೂ. ಕ್ಲಿಯರ್? ನೆಕ್ಸ್ಟ್ ಸಿಮಿಲರ್ಲಿ bn ಕೂಡ ನಾವು ಫೈಂಡ್ ಔಟ್ ಮಾಡಬೇಕು. bn = 1/π ಇಂಟಿಗ್ರೇಷನ್ a to b f of x sin nx dx. ಇದು ಫಾರ್ಮುಲಾ. ಓಕೆ, bn = 1/π ಇಂಟಿಗ್ರೇಷನ್ 0 to 2π e⁻x sin nx dx. ಓಕೆ, ಇವಾಗ ಮತ್ತೆ ಇಲ್ಲಿ ಈ ಫಾರ್ಮುಲಾ ಅಪ್ಲೈ ಮಾಡಿ, ಸೈನ್ಗೆ ಸಂಬಂಧಿಸಿದ ಫಾರ್ಮುಲಾ ಇದನ್ನು ಅಪ್ಲೈ ಮಾಡಿ. ಓಕೆ, ಇದನ್ನು ಅಪ್ಲೈ ಮಾಡಿದರೆ bn = 1/π e⁻x/1 + n² ಬರುತ್ತೆ. ಓಕೆ, ನೆಕ್ಸ್ಟ್ ಮೈನಸ್ ಸೈನ್ nx n cos nx ಬರುತ್ತೆ. 0 to 2π ಲಿಮಿಟ್ಸ್. ಓಕೆ, ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಅಪ್ಲೈ ಮಾಡಿ 1/π e⁻2π/1 + n². 2π ಅಪ್ಲೈ ಮಾಡಿದರೆ ಸೈನ್ 2n ಪೈ ವ್ಯಾಲ್ಯೂ ಎಷ್ಟು 0. ಇನ್ನು ಇದ್ರಿಗೆ ಅಪ್ಲೈ ಮಾಡಿದರೆ ಈ ವ್ಯಾಲ್ಯೂ ಏನು ಬರುತ್ತೆ ನಮಗೆ 1 ಆಗುತ್ತೆ. ಎಕ್ಸ್ ಪ್ಲೇಸಲ್ಲಿ 2π ಪುಟ್ ಮಾಡಿದರೆ ಕಾಸ್ 2n ಪೈ ವ್ಯಾಲ್ಯೂ ಎಷ್ಟು 1. ಇಲ್ಲಿ -n ಇದೆ ಅಂದರೆ ಇಲ್ಲಿ ನಮಗೆ ಎಷ್ಟು ಬರುತ್ತೆ -n ಬರುತ್ತೆ. ಮತ್ತು ಮೈನಸ್ ಲೋವರ್ ಲಿಮಿಟ್ ಎಕ್ಸ್ ಪ್ಲೇಸಲ್ಲಿ 0 ಪುಟ್ ಮಾಡಿದರೆ ನಮಗೇನು ಬರುತ್ತೆ 1/1 + n². ಓಕೆ, ನೆಕ್ಸ್ಟು ಸೈನ್ 0 ವ್ಯಾಲ್ಯೂ 0 ಮತ್ತು ಮೈನಸ್ ಕಾಸ್ 0 ವ್ಯಾಲ್ಯೂ 1 -n. ಓಕೆ, ಇಷ್ಟು ಬರುತ್ತೆ. bn = ಇದನ್ನು ಸಿಂಪ್ಲಿಫೈ ಮಾಡಿದರೆ 1/π -n × e⁻2π/1 + n² ಮೈನಸ್ ಪ್ಲಸ್ n/1 + n². ಇಷ್ಟು ಬರುತ್ತೆ. ಇವಾಗ ಫೈನಲ್ಲಾಗಿ ನಾವು ನೋಡಿ ಎರಡರ ಟರ್ಮಲ್ಲಿ n/1 + n² ಕಾಮನ್ ತೊಗೊಂಡ್ರೆ ನಮಗೆ ಇನ್ನೇನು ಮಿಕ್ಕುತ್ತೆ, ನಮಗೆ 1 - e⁻2π ಮಿಕ್ಕುತ್ತೆ. ಇಷ್ಟು ಬರುತ್ತೆ. ಇದು ನಮಗೆ ಇಲ್ಲಿ ಪೈ ಕೂಡ ಇರುತ್ತೆ. bn ಇದು ನಮಗೆ bn ವ್ಯಾಲ್ಯೂ. ಓಕೆ, ಇವಾಗ ಪುಟ್ a0 an and bn ವ್ಯಾಲ್ಯೂಸ್ ಇನ್ ಈಕ್ವೇಷನ್ ನಂಬರ್ 1. ಈಕ್ವೇಷನ್ ನಂಬರ್ 1ನಲ್ಲಿ ಪುಟ್ ಮಾಡಿದರೆ f of x = ಅಂದರೆ f of x ನಥಿಂಗ್ ಬಟ್ e⁻x ದಟ್ ಈಸ್ = a0 ವ್ಯಾಲ್ಯೂ ಎಷ್ಟು a0/2. a0 ಏನು ಫಸ್ಟು 1 - ಇದರಲ್ಲಿ ಪುಟ್ ಮಾಡಿ ಎಲ್ಲ ವ್ಯಾಲ್ಯೂಸು. ಓಕೆ, f of x ಅಂದರೆ ಏನು e⁻x. a0 ಹತ್ರ ಇದು ಪುಟ್ ಮಾಡಿ. ಓಕೆ, ಈ ವ್ಯಾಲ್ಯೂಸ್ನೆಲ್ಲ ಪುಟ್ ಮಾಡಿದರೆ ನಮ್ಗೆ ಈಗ ಬರುತ್ತೆ. ನಮಗೇನು ಬರುತ್ತಂದರೆ 1 - e⁻2π/2π ಬರುತ್ತೆ. ಪ್ಲಸ್ ಸಮೇಷನ್ n = 1 to ∞ an ವ್ಯಾಲ್ಯೂ ಪುಟ್ ಮಾಡಿದರೆ ನಮಗೇನು ಬರುತ್ತೆ ಅಂದರೆ 1 - e⁻2π ನಮಗೆ π ×
1 ಪ್ಲಸ್ ಎನ್ ಸ್ಕ್ವೇರ್ ಓಕೆ ಇಂಟು ಕಾಸ್ ಎನ್ ಎಕ್ಸ್ ಓಕೆ ಪ್ಲಸ್ ಸಮೇಷನ್ ಎನ್ ಈಸ್ ಈಕ್ವಲ್ ಟು 1 ಟು ಇನ್ಫಿನಿಟಿ ಓಕೆ ಬಿ ಎನ್ ವ್ಯಾಲ್ಯೂ ಇಲ್ಲೇ ಇದೆ ನಮಗೆ ಬಿ ಎನ್ ವ್ಯಾಲ್ಯೂ ಇದನ್ನು ಪುಟ್ ಮಾಡಿ ಎನ್ ಬೈ ಪೈ ಇಂಟು 1 ಪ್ಲಸ್ ಎನ್ ಸ್ಕ್ವೇರ್ ಓಕೆ ಇಂಟು 1 ಮೈನಸ್ ಇ ರೇಸ್ ಟು ದ ಪವರ್ ಮೈನಸ್ 2 ಪೈ ಓಕೆ ಇಂಟು ಸೈನ್ ರಿಕ್ವೈರ್ಡ್ ಆನ್ಸರ್. ಓಕೆ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಕನ್ನಡ ಚಾನಲ್ನ ಸಪೋರ್ಟ್ ಮಾಡಿ. ಓಕೆ ಈ ಥರ ನಿಮಗೆ ಇನ್ನೂ ವೀಡಿಯೋಸ್ ಬರುತ್ತೆ. ಓಕೆ ಇನ್ನೂ ಡಿಫ್ರೆಂಟ್ ಟಾಪಿಕ್ಸ್ ಮೇಲೆಲ್ಲ ನಾನು ಕನ್ನಡದಲ್ಲಿ ವೀಡಿಯೋಸ್ನ ಮಾಡ್ತೀನಿ. ಓಕೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಓಕೆ ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.